ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಅಲ್ಲರಿ, ನಾವು ಆಪರೇಷನ್ ಸಿಂಧೂರ್ ಮಾಡಿ ಪಾಕಿಸ್ತಾನವನ್ನು ಸದೆ ಬಡಿದ್ರೆ ಅಮೇರಿಕೆಗೆ ಯಾಕೆ ಅಷ್ಟು ದೊಡ್ಡ ಮಟ್ಟದ ಟೆನ್ಷನ್ ಆಗಬೇಕು ಅಂತ ನಾನು ಮೊದಲೇ ದಿವಸದಿಂದ ಆಲೋಚನೆ ಮಾಡ್ತಾ ಇದ್ದೆ. ಇದ್ದಕ್ಕಿದ್ದ ಹಾಗೆ ಮಧ್ಯಪ್ರವೇಶ ಮಾಡ್ತಾರೆ ಡೊನಾಲ್ಡ್ ಟ್ರಂಪ್ ಅವರು. ಇದ್ದಕ್ಕಿದ್ದ ಹಾಗೆ ಯುದ್ಧ ವಿರಾಮವನ್ನು ಘೋಷಿಸಿದ್ದೀವಿ ಅಂತ ಹೇಳ್ತಾರೆ. ಇನ್ನೂ ಭಾರತ ದೇಶವೇ ತನ್ನ ಹೇಳಿಕೆಯನ್ನು ಕೊಟ್ಟಿರೋದಿಲ್ಲ. ಆ ಕಡೆ ಪಾಕಿಸ್ತಾನ ತನ್ನ ಹೇಳಿಕೆಯನ್ನು ಬಿಡುಗಡೆ ಮಾಡಿರೋದಿಲ್ಲ. ಈತ ಊರಿಗೆ ಮುಂಚೆ ಟ್ವೀಟ್ ಮಾಡಿ ಜಗತ್ತಿಗೆ ತಾನೇ ಮಧ್ಯವರ್ತಿ ಅಂತ ಹೇಳ್ಕೊತಾರೆ. ಯಾವಾಗ ಯುದ್ಧ ಶುರುವಾಗುತ್ತೋ ಇದ್ದಕ್ಕಿದ್ದ ಹಾಗೆ ತಣ್ಣಗಾಗಿ ಬಿಡ್ತಾರೆ. ಈ ಎಲ್ಲ ಅವರ ವಿಚಿತ್ರವಾದಂಥ ವಿಲಕ್ಷಣವಾದಂಥ ನಡವಳಿಕೆ ನೋಡಿದಾಗ ಅಮೇರಿಕೆಯ ಪಾತ್ರ ಏನೋ ಇದ್ದೇ ಇದೆ ಇದರಲ್ಲಿ ಅನ್ನುವಂಥ ಒಂದು ಸಣ್ಣ ಅನುಮಾನ ಭಾರತ ದೇಶದ ಪ್ರತಿಯೊಬ್ಬರನ್ನು ಕಾಡಿರಲಿಕ್ಕೆ ಸಾಕು. ಅದಕ್ಕೆ ಕಾರಣವೂ ಇದೆ. ಒಂದು ಕಡೆ ಚೈನಾ, ಮತ್ತೊಂದು ಕಡೆ ಅಮೇರಿಕಾ, ಎರಡೂ ರಾಷ್ಟ್ರಗಳು ತಮ್ಮ ಪಾರಮ್ಯವನ್ನು ಮೆರೆಯಲಿಕ್ಕೆ ಪಾಕಿಸ್ತಾನಕ್ಕೆ ಕುಮ್ಮಕ್ಕು ಕೊಟ್ಟು ಭಾರತವನ್ನು ದುರ್ಬಲಗೊಳಿಸುವಂಥ ಹುನ್ನಾರವನ್ನು ದಶಕಗಳಿಂದ ಮಾಡ್ಕೊಂಡು ಬಂದಿದ್ದಾವೆ. ಚೈನಾ ಸಾಲವನ್ನು ಕೊಟ್ಟು ಪಾಕಿಸ್ತಾನದ ಮೂಲಕ ಭಾರತವನ್ನು ದುರ್ಬಲಗೊಳಿಸುವ ಪ್ರಯತ್ನ ಮಾಡುತ್ತೆ. ಅಲ್ಲಿಗೆ ಫಂಡಿಂಗ್ ಮಾಡೋದು, ಅಲ್ಲಿಂದ ಉಗ್ರರನ್ನು ಭಾರತಕ್ಕೆ ಕಳಿಸೋದು. ಈ ಕಡೆ ಅಮೇರಿಕಾ ನಿರಂತರವಾಗಿ ಫಂಡಿಂಗ್ ಮಾಡಿ ಟೆರರಿಸಮ್ ಎಕ್ಸ್ಪೋರ್ಟ್ಗೆ ಸಹಾಯ ಮಾಡೋದು. ಅದನ್ನು ಸ್ವತಃ ಅಲ್ಲಿಯ ವಿದೇಶಾಂಗ ಸಚಿವನೇ ತನ್ನ ಸಂದರ್ಶನದಲ್ಲಿ ಹೇಳಿದಂಥ ದಾಖಲೆ ಇದೆ. ಅದ್ರ ಬಗ್ಗೆ ಈಗ ಮತ್ತೆ ಚರ್ಚೆ ಮಾಡಬೇಕಾಗಿಲ್ಲ. ಈಗ ವಿಷಯಕ್ಕೆ ಬರೋಣ. ವಿಷಯ ಏನು? ರಾವಲ್ಪಿಂಡಿಯಲ್ಲಿರುವಂಥ ನೂರ್ ಖಾನ್ ಏರ್ಬೇಸ್ ಏನಿದೆಯಲ್ಲ, ಯಾವುದನ್ನು ಭಾರತ ಧ್ವಂಸಗೊಳಿಸಿ ಹಾಕಿದೆ, ಧರಾಶಾಹಿಯನ್ನಾಗಿಸಿದೋ, ಆ ನೂರ್ ಖಾನ್ ಏರ್ಬೇಸು ಅಮೇರಿಕೆಗೆ ಸೇರಿದ್ದು ಅನ್ನುವಂಥ ಒಂದು ಆಶ್ಚರ್ಯಕರವಾದಂಥ ಮಾಹಿತಿಯನ್ನು ಇಮ್ತಿಯಾಜ್ ಗುಲ್ ಅನ್ನುವಂಥ ಒಬ್ಬ ರಕ್ಷಣಾ ತಜ್ಞ, ಪಾಕಿಸ್ತಾನದ ಪತ್ರಕರ್ತ ಮತ್ತು ರಕ್ಷಣಾ ತಜ್ಞ ಸಂದರ್ಶನವೊಂದರಲ್ಲಿ ಬಹಿರಂಗಗೊಳಿಸಿದ್ದಾನೆ. ಆತ ದಾಖಲಾತಿಗಳ ಸಮೇತ ಇದನ್ನು ಹೇಳ್ತಾರೆ. ಹೇಗೆ ಅಮೇರಿಕ ತನ್ನ ವಶದಲ್ಲಿ ಇಟ್ಕೊಂಡಿತ್ತು, ಯಾವ ರೀತಿಯ ಕಾರ್ಯಾಚರಣೆಗಳಲ್ಲಿ ನಡೀತಾ ಇದ್ವು, ಹೇಗೆ ಸ್ವತಃ ಪಾಕಿಸ್ತಾನದ ಸೈನ್ಯದ ಅಧಿಕಾರಿಗಳಿಗೆ ಅದರೊಳಗಡೆ ಬಿಟ್ಟುಕೊಡ್ತಾ ಇರಲಿಲ್ಲ, ಹೇಗೆ ಯಾರಿಗೂ ಗೊತ್ತಾಗಲಾರ್ದ ಹಾಗೆ ರಹಸ್ಯವಾದಂಥ ಸಾಗಾಣಿಕೆಗಳು ನಿರಂತರವಾಗಿ ನಡೀತಾ ಇದ್ದವು. ಒಂದು ಸಲ ಪಾಕಿಸ್ತಾನದ ಒಬ್ಬ ಸೀನಿಯರ್ ಹಿರಿಯ ಅಧಿಕಾರಿ ಒಬ್ಬ ಈ ರಾವಲ್ಪಿಂಡಿಯಲ್ಲಿರುವಂಥ ನೂರ್ ಖಾನ್ ಏರ್ಬೇಸಿಗೆ ಹೋಗ್ತಾನೆ. ಒಂದು ವಿಮಾನದಲ್ಲಿ ಸಾಗಾಣಿಕೆ ನಡೀತಾ ಇರ್ತದೆ. ಏನಿದು ಅಂತ ಕೇಳ್ತಾನೆ. ಏನೇನಂದ ಕೂಡಲೇ ಯು ಆರ್ ನಾಟ್ ಸಪೋಸ್ ಟು ಆಸ್ಕ್ ಅಂತ ಅಲ್ಲಿರುವಂಥ ಅಮೇರಿಕೆಯ ಸಿಬ್ಬಂದಿ ಹೇಳ್ತಾರೆ. ಆತ ಮತ್ತೊಂದು ಸಲ ಪ್ರಶ್ನೆ ಮಾಡ್ತಾನೆ. ಆವಾಗ ಆ ವ್ಯಕ್ತಿ, ಅಮೇರಿಕದವನು, ರಿವಾಲ್ವರನ್ನು ಹೊರಗೆ ತೆಗಿತಾನೆ. ಯಾವಾಗ ರಿವಾಲ್ವರನ್ನು ಹೊರಗೆ ತೆಗೆಯಲಾಗುತ್ತೋ ಆವಾಗ ಆ ವ್ಯಕ್ತಿಗೆ ಅನುಮಾನ ಬರಲಿಕ್ಕೆ ಶುರುವಾಗುತ್ತೆ. ಹಾಗಾದರೆ ಇದರ ಸಂಪೂರ್ಣವಾದ ನಿಯಂತ್ರಣ ಅಮೇರಿಕೆಯ ಕೈಯಲ್ಲಿದೆ ಅಂತ. ಯಾವಾಗ ನೂರ್ ಖಾನ್ ಏರ್ಬೇಸು ಸಂಪೂರ್ಣವಾಗಿ ನುಚ್ಚು ನೂರಾಗಿದೆ ಅಂತ ಗೊತ್ತಾಗುತ್ತೋ, ಅದರಿಂದ ಅತಿ ಹೆಚ್ಚು ನೊಂದುಕೊಂಡಂಥ ವ್ಯಕ್ತಿ, ಅತಿ ಹೆಚ್ಚು ಕಂಗಾಲಾದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಡೊನಾಲ್ಡ್ ಟ್ರಂಪ್ ಮತ್ತು ಅಮೇರಿಕಾ ಅಂತ ಆತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನೋಡಿ, ಈ ನೂರ್ ಖಾನ್ ಏರ್ಬೇಸ್ ಎಂಥ ಸ್ಟ್ರಾಟಜಿಕ್ ಪಾಯಿಂಟಲ್ಲಿದೆ ಅಂತಂದರೆ, ಒಂದು ಅಲ್ಲಿಂದ ಪಾಕಿಸ್ತಾನ ಆರ್ಮಿಯ ಹೆಡ್ ಕ್ವಾರ್ಟರ್ಸ್ ಕೇವಲ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರೋದು. ಬೆನಜೀರ್ ಬುಟ್ಟೋ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲೇ ಇರೋದು. ಜೊತೆಗೆ ನ್ಯೂಕ್ಲಿಯರ್ ಆರ್ಸೆಲರ್ ಇದಾವಲ್ಲ ಇರೋದು, ಅದೆಲ್ಲ ಇರೋದು ಇದೇ ಜಾಗದಲ್ಲಿ. ಹಾಗಿರುವಂಥ ಜಾಗದಲ್ಲಿ ಆ ಸಂಪೂರ್ಣವಂಥ ಜಾಗವನ್ನು ಪಾಕಿಸ್ತಾನ ಅಮೇರಿಕೆಗೆ ಮಾರ್ಕೊಂಡ್ಬಿಟ್ಟಿದೆ. ಅಮೇರಿಕ ತನ್ನ ಸಂಪೂರ್ಣವಾದ ನಿಯಂತ್ರಣವನ್ನು ಇಟ್ಕೊಂಡು ಪಕ್ಕದಲ್ಲಿರುವಂಥ ಚೈನಾ, ಉಳಿದ ಎಲ್ಲ ರಾಷ್ಟ್ರಗಳ ಮೇಲೆ ತನ್ನ ಕಣ್ಣನ್ನು ಇಟ್ಕೊಂಡು ತನ್ನ ವಹಿವಾಟನ್ನು ನಡೆಸ್ಕೊಂಡು ತನ್ನ ಏರ್ ಬೇಸನ್ನು ಮಾಡಿಕೊಂಡು ಸ್ಟ್ರಾಟಜಿಕ್ ಪಾಯಿಂಟ್ನಲ್ಲಿ ಬಂದು ಕೂತಿದೆ. ಇದನ್ನು ಎಷ್ಟು ರಹಸ್ಯವಾಗಿ ಕಾಪಾಡಲಾಗಿತ್ತು ಅಂತಂದರೆ, ಇಲ್ಲಿಯವರೆಗೂ ಯಾವ ದೇಶದ ಯಾವ ವಕ್ತಾರನು, ಯಾವ ರಕ್ಷಣಾ ತಜ್ಞನೂ ಯಾರೂ ಕೂಡ ಇದ್ರ ಬಗ್ಗೆ ಒಂದು ಚೂರು ಸುಳಿವನ್ನು ಬಿಟ್ಕೊಟ್ಟಿರಲಿಲ್ಲ. ಈಗ ಸೇಂಟ್ ಮಾರ್ಟಿನ್ ಐಲ್ಯಾಂಡ್ ಬೇಕು ಅಂತ ಅಮೇರಿಕ ಕೇಳುತ್ತೆ ಬಾಂಗ್ಲಾದೇಶದ ಪ್ರಧಾನಮಂತ್ರಿಗೆ. ಬಾಂಗ್ಲಾದೇಶದ ಪ್ರಧಾನಿ ಆಗಲ್ಲ, ನಾವು ಕೊಡಲ್ಲ ಅಂತ ಶೇಖ್ ಹಸೀನಾ ಹೇಳ್ತಾರೆ. ಇದು ಬಹಿರಂಗವಾಗಿ ನಡೆದಂಥ ವಿದ್ಯಮಾನ. ನಡೆದದ್ದು ಮುಂಚೆ ಗೌಪ್ಯವಾಗಿಯೇ. ಮೊದಲು ಶೇಖ್ ಹಸೀನಾಗೆ ಕೇಳ್ತಾರೆ. ಅವರು ಕೇಳಿದ್ಮೇಲೆ ಕೊಡಲ್ಲ ಅಂದಮೇಲೆ ದಾಳಿ ಮಾಡ್ತಾರೆ. ಶೇಖ್ ಹಸೀನಾ ಬಹಿರಂಗವಾಗಿ ಇದನ್ನ ಹೇಳ್ತಾರೆ. ಈಗ ಅಲ್ಲಿ ಕವಾಯತ್ತು ನಡೀತಾ ಇದೆ. US ಬೇಸನ್ನು ಮಾಡಲಾಗಿದೆ ಸೇಂಟ್ ಮಾರ್ಟಿನ್ ಐಲ್ಯಾಂಡ್ನಲ್ಲಿ. ಮುಂದುವರೆದಂಥ ಭಾಗ ಅದು. ಅಲ್ಲಿಗೆ ಶೇಖ್ ಹಸೀನಾ ಹೇಳಿದ ಮಾತು ನಿಜ ಅಂತಾಯಿತು. ಇಲ್ಲಿ ಪಾಕಿಸ್ತಾನದಲ್ಲಿ
ನೂರ್ಖಾನ್ ಏರ್ಬೇಸಲ್ಲಿ ಈ ರೀತಿಯಾದಂಥ ತನ್ನ ಒಂದು ಏರ್ಬೇಸನ್ನು ಮಾಡಿಕೊಂಡು ಸುತ್ತಲೂ ತನ್ನ ಪಾರಮ್ಯವನ್ನು ಸಾರಬೇಕು ಅನ್ನುವಂಥ ಪಾರಮ್ಯವನ್ನು ಇಟ್ಕೋಬೇಕು, ಪ್ರಭುತ್ವವನ್ನು ಇಟ್ಕೋಬೇಕು ಅನ್ನುವಂಥ ಅಮೇರಿಕೆಯ ಕನಸು ಇದೆಯಲ್ಲ, ಇದನ್ನು ಇಷ್ಟು ರಹಸ್ಯವಾಗಿ ಮಾಡಬೇಕಾದ ಅಗತ್ಯತೆ ಏನಿತ್ತು ಅನ್ನೋದು ಮೂಲ ಪ್ರಶ್ನೆ. ಅದರ ಕಣ್ಣಿರುವುದು ಒಂದು ಕಡೆ ಚೈನಾ ಕಡೆ, ಮತ್ತೊಂದು ಕಡೆ ಭಾರತದ ಕಡೆ. ಭಾರತ ದಿನದಿಂದ ದಿನಕ್ಕೆ ಪ್ರಬಲವಾಗ್ತಾ ಇದೆ, ಇನ್ನೊಂದು ಕಡೆ ಚೈನಾ ಸೆಡ್ಡು ಹೊಡಿತಾ ಇದೆ. ಇವೆರಡನ್ನೂ ತನ್ನ ನಿಯಂತ್ರಣಕ್ಕೆ ತರ್ಕೋಬೇಕು, ತನಗೆ ಹೇಗೆ ಬೇಕೋ ಹಾಗೆ ಆಟ ಆಡಿಸ್ಬೇಕು ಅಂತಂದರೆ ಅದರ ಏರ್ ಬೇಸನ್ನು ನಾವು ಇಟ್ಕೋಬೇಕು. ಈಗ ಇನ್ನೊಂದು ಅತ್ಯಂತ ಭಯಾನಕವಾದ ಸಂಗತಿಯನ್ನು ನಿಮ್ಗೆ ಹೇಳ್ತೇನೆ, ಅಚ್ಚರಿದಾಯಕವಾದ. ಏನು, IMF ಅವರು $40 ಬಿಲಿಯನ್ ಪಾಕಿಸ್ತಾನಕ್ಕೆ ಕೊಡಲಿಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಇದು ದೀರ್ಘಾವಧಿಯ ಸಾಲ, 2 ಹಂತದಲ್ಲಿ ಕೊಡುತ್ತೇವೆ ಅಂತ IMFನವ್ರು ಹೇಳಿದ್ದಾರೆ. ಮೊದಲ ಹಂತದಲ್ಲಿ $20 ಬಿಲಿಯನ್, ಎರಡನೇ ಹಂತದಲ್ಲಿ $20 ಬಿಲಿಯನ್. ಆದರೆ ಪಾಕಿಸ್ತಾನ ಇದನ್ನು ಯಾವ ರೀತಿ ಬಿಂಬಿಸ್ತಾ ಇದೆ ಅಂತಂದರೆ, ವರ್ಲ್ಡ್ ಬ್ಯಾಂಕ್ ನಮ್ಮ ಪಾಕಿಸ್ತಾನದಲ್ಲಿ ದುಡ್ಡನ್ನು ಇನ್ವೆಸ್ಟ್ ಮಾಡ್ತಾ ಇದೆ, $40 ಬಿಲಿಯನ್ ಇನ್ವೆಸ್ಟ್ ಮಾಡ್ತಾ ಇದೆ. ತನ್ಮೂಲಕ ನಮ್ಮ ವ್ಯಾಪಾರ, ವಹಿವಾಟು, ವಾಣಿಜ್ಯ ಎಲ್ಲವೂ ಇಂಪ್ರೂವ್ ಆಗಲಿದೆ, ಸಾವಿರಾರು ಉದ್ಯೋಗಗಳು ಸೃಷ್ಟಿಯಾಗಲಿದ್ದಾವೆ, ಪಾಕಿಸ್ತಾನ ಸಮೃದ್ಧ ಆಗಿಬಿಡ್ತದೆ ಈಗ ಅಂತ ಅಲ್ಲಿಯ ಪತ್ರಿಕೆಗಳಲ್ಲಿ ಸುದ್ದಿಯನ್ನು ಹಾಕ್ತಾ ಇದ್ದಾರೆ. ತಗೋತಾ ಇರೋದು ಸಾಲ, ಅಲ್ಲಿಯ ಜನರಿಗೆ ಟೋಪಿ ತೋಡಿಸ್ತಾ ಇರೋದು ಮಖಮಲ್ ಟೋಪಿ ಏನು ಅಂತಂದರೆ, ವರ್ಲ್ಡ್ ಬ್ಯಾಂಕು ಇನ್ವೆಸ್ಟ್ ಮಾಡ್ತಾ ಇದೆ ಪಾಕಿಸ್ತಾನದ ಮೇಲೆ ಅಂತ ಹೇಳ್ಕೊತಾ ಇದ್ದಾರೆ. ಹಾಗಾದರೆ ಯಾಕೆ ಕೊಡುತ್ತೆ IMF? ಯಾರು ಕಟವಾಕಿದಾರರಾಗಿದ್ದಾರೋ, ಯಾರು ಇನ್ಸ್ಟಾಲ್ಮೆಂಟನ್ನೇ ಕಟ್ತಾ ಇಲ್ಲೋ ಅಂಥ ರಾಷ್ಟ್ರಕ್ಕೆ ಪದೇ ಪದೇ ಸಾಲವನ್ನು ಯಾಕೆ ಕೊಡ್ತಾರೆ? ಅದರಲ್ಲಿ 32% ಸ್ಟೇಕ್ ಅಮೇರಿಕಾದ್ದೇ ಇದೆ. ಯಾಕೆ ಕೊಡ್ತಾರೆ ಅಂದರೆ, ಈ ರೀತಿಯ ವ್ಯವಹಾರ ಇದೆಯಲ್ಲ, ಯಾವ ರಾವಲ್ಪಿಂಡಿಯ ಏರ್ಬೇಸನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವುದು, ಪಾಕಿಸ್ತಾನದ ಮೂಲಕ ಆಟ ಆಡಿಸುವುದು ಉಳಿದ ರಾಷ್ಟ್ರಗಳನ್ನ ಅನ್ನುವಂಥ ಲೆಕ್ಕಾಚಾರ ಇದೆಯಲ್ಲ, ಆ ಕಾರಣಕ್ಕಾಗಿ ದುಡ್ಡನ್ನು ಕೊಟ್ಟು ಆಮಿಷವನ್ನು ಒಡ್ಡಿ ತನ್ನ ಕಾರ್ಯಸಾಧನೆಯನ್ನು ಅಮೇರಿಕ ಮಾಡ್ಕೋತಾ ಇರುವಂಥ ಹೇಯವಾದ ಕೆಲಸಕ್ಕೆ ಇಳಿದಿರುವಂಥ ಡೊನಾಲ್ಡ್ ಟ್ರಂಪ್ ಯಾವತ್ತೂ ಏಪ್ರಿಲ್ 22ನೇ ತಾರೀಕು ದಾಳಿ ಆಗುತ್ತೋ ಆದ ತಕ್ಷಣ ಮೊದಲ ಸ್ಟೇಟ್ಮೆಂಟೇ ಆತನದು, ಉಗ್ರರ ವಿರುದ್ಧ ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ, ನಾವು ಖಂಡಿಸುತ್ತೇವೆ ಅಂತ ಮೊದಲೇ ಹೇಳಿಕೆ. ಹೌದಲ್ವ, ಎಂಥ ಒಳ್ಳೆಯ ಸಪೋರ್ಟ್ ಸಿಕ್ತು ಭಾರತಕ್ಕೆ, ಅಮೇರಿಕ ನಮ್ಮ ಜೊತೆ ಕೈ ಜೋಡಿಸಿದೆಯಲ್ಲ, ಇದಕ್ಕಿಂತ ಇನ್ನೇನು ಬೇಕು ಅಂತ ನಾವು ಅನ್ಕೋಬೇಕು. ಆದರೆ ನೋಡ್ತಾ ಇರುವಂತೆ ಯಾವಾಗ ತನ್ನ ಮೂಲ ಅಸ್ತಿತ್ವಕ್ಕೆ ಧಕ್ಕೆ ಆಗತ್ತೆ, ಅಮೇರಿಕ ಅದನ್ನೇ ಹೊಡೆದು ಉರುಳಿಸ್ತದೆ ಅಂತಂದಾಗ ಅಮೇರಿಕ ಎಚ್ಚೆತ್ಕೊಂಡು ಬಿಡುತ್ತೆ. ಎಲ್ಲಿ ಯುದ್ಧವನ್ನು ಮಾಡಿ ಪೂರ್ತಿ ಪಾಕಿಸ್ತಾನವನ್ನು ಭಾರತ ಮುಗಿಸ್ಬಿಡುತ್ತೋ ಅನ್ನೋಂಥ ಆತಂಕದಲ್ಲಿ, ಧಾವಂತದಲ್ಲಿ ಒಂದು ಯುದ್ಧ ವಿರಾಮ ಆದರೆ ಭಾಳ ಒಳ್ಳೆಯದು ಅಂತ ಪಾಕಿಸ್ತಾನಕ್ಕೆ ಪುಸಲಾಯಿಸಲಿಕ್ಕೆ ಶುರು ಮಾಡುತ್ತೆ. ಪಾಕಿಸ್ತಾನದ DG ಭಾರತದ DG ಜೊತೆ ಮಧ್ಯಾಹ್ನ 3:35 ಕರೆ ಮಾಡಿ ಮಾತಾಡ್ತಾರೆ. ಕರೆ ಮಾತಾಡಿ ಹೇಗಾದರೂ ಮಾಡಿ ಯುದ್ಧವನ್ನು ನಿಲ್ಲಿಸಿ ಅಂತ. ಇದು ಪಾಕಿಸ್ತಾನದ ಉದ್ದೇಶ ಆಗಿರಲಿಲ್ಲ, ಅಮೇರಿಕೆಯ ಉದ್ದೇಶ ಆಗಿತ್ತು. ನೋಡಿ, ಯಾವ ಹುತ್ತದಲ್ಲಿ ಯಾವ ಹಾವಿದೆ ಅಂತ ನಮಗೆ ಗೊತ್ತೇ ಆಗೋದಿಲ್ಲ. ಯಾವಾಗ ಸಂದರ್ಭ ಬರುತ್ತೋ ಆ ಸಂದರ್ಭದಲ್ಲಿ ಸತ್ಯ ಏನು ಅಂತ ಅನಾವರಣಗೊಳ್ಳುತ್ತೆ. ಯಾವತ್ತಿಗೂ ಅಮೇರಿಕೆ ಒಂದು ಭಾಳ ಸುಂದರವಾದಂಥ ಮಾತನ್ನು ಹಿಂದೆ ಹೇಳಿದ್ದೆ, ಅಮೇರಿಕೆಯ ಜೊತೆ ಎಂದು ಶತ್ರುತ್ವವನ್ನು ಮಾಡೋದು ಅದು ತುಂಬ ಕಷ್ಟಕರವಾದದ್ದು, ಅಮೇರಿಕೆಯ ಜೊತೆ ಮಿತ್ರತ್ವವನ್ನು ಮಾಡಬಾರ್ದು, ಅದು ಇನ್ನೂ ಕಷ್ಟಕರವಾದದ್ದು. ಅದು ಮತ್ತೊಮ್ಮೆ ಸಲ ಸಾಬೀತಾಗಿದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.